ನಾನು ನೂರಾರು ದೇವಸ್ಥಾನಕ್ಕೆ ಹೋಗಿದ್ದೀನಿ, ಆದರೆ ಇಂಥ ಪವರ್ಫುಲ್ ದೇವಸ್ಥಾನನ ಎಲ್ಲೂ ನೋಡಿರಲಿಲ್ಲ. ಈ ದೇವಸ್ಥಾನಕ್ಕೆ ಬಂದು ಏನೇ ಇದ್ರೂ ಕೇಳ್ಕೊಳ್ಳಿ, ಎಲ್ಲ ಪರಿಹಾರ ಆಗುತ್ತೆ. ಜನ ನಂಬೋ ಬದಲು ಈ ದೇವ್ರನ್ನ ನಂಬಿ ಇಲ್ಲಿ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಭೀಮ್ ಅಮಾವಾಸ್ಯೆ ಇಲ್ಲಿ ತುಂಬ ಜೋರಾಗಿ ನಡೆಸ್ತಾರೆ. ನೀವು ಅವತ್ತು ಬಂದು ಇಲ್ಲಿ ಏನೇ ಹರಕೆ ಕಟ್ಕೊಂಡ್ರು ಅದು ಸಕ್ಸಸ್ ಆಗುತ್ತೆ. ಈಗ ಬರೋ ಭೀಮನ ಅಮಾವಾಸ್ಯೆ ದಿನ ತುಂಬ ಶ್ರೇಷ್ಠವಾದದ್ದು. ಈ ಮೂಲ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡ್ತಾರೆ. ನೀವೇನೇ ಕೇಳ್ಕೊಂಡ್ರೂ ನೆರವೇರುತ್ತೆ. ಸರ್, ನಾನು ಇಷ್ಟಪಟ್ಟಿರೋ ಹುಡುಗಿ ಸಿಗ್ಬೇಕು ಅಂದರೆ ಈ ದೇವರೇ ಕಾರಣ. ಇದೇ 17ನೇ ತಾರೀಕು ಆಗಸ್ಟ್ ಭೀಮ್ ಅಮಾವಾಸ್ಯೆ ಇರುತ್ತೆ. ಆ ದಿನ ನೀವು ವಿಶೇಷ ವಿಗ್ರಹಗೆ ಹಾಲಿನ ಅಭಿಷೇಕ ಮಾಡ್ಬೋದು. ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀರಾ ಪ್ರತಿಯೊಂದೂ ನೆರವೇರುತ್ತೆ. ಯಾಕಂದರೆ ವರ್ಷಕ್ಕೆ 12 ಅವರ್ ಮಾತ್ರ ಆ ವಿಶೇಷ ವಿಗ್ರಹನ ನೀವು ಹಾಲಿನ ಅಭಿಷೇಕ ಕೂಡ ಮಾಡ್ತಾರೆ. ನೀವು ಮನಸ್ಸಲ್ಲಿ ಏನೇ ಅಂದ್ಕೊಂಡಿರಲಿ, ಯಾವುದೇ ಥರ ಕಷ್ಟ ಇರಲಿ, ಯಾವುದೇ ಥರ ಪ್ರಾಬ್ಲಮ್ ಇದ್ದರೂ ನೀವು ಮನಸ್ಸಲ್ಲಿ ಏನು ಅನ್ಕೋತೀರಾ ಅದು ನೆರವೇರುತ್ತೆ. ನಮ್ಮಿಬ್ರದ್ದು ಲವ್ ಮ್ಯಾರೇಜು. ಇಲ್ಲಿ ಬಂದು ಕೇಳ್ಕೊಂಡ್ಮೇಲೆ ನಮ್ಮದು ಮದುವೆ ಆಯಿತು. ಇಲ್ಲಿಗೆ ಬಂದಮೇಲೆ ಮನೆ ಕಟ್ಟಿದ್ದೀವಿ. ಈ ದೇವಸ್ಥಾನಕ್ಕೆ ಬಂದು ಏನೇ ಇದ್ರೂ ಕೇಳ್ಕೊಳ್ಳಿ, ಎಲ್ಲ ಪರಿಹಾರ ಆಗುತ್ತೆ. ಭೀಮನ ಅಮಾವಾಸ್ಯೆ ದಿನ ಮೂಲ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡ್ತಾರಂತೆ. ಸೊ ಅಲ್ಲಿ ಅದನ್ನು ಮಾಡಿದ್ರೆ ನಾವೇನು ಅಂದ್ಕೊಂಡು ಹಾಲಿನ ಅಭಿಷೇಕ ಮಾಡ್ತೀವೋ ಅದು ಈಡೇರುತ್ತೆ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಬಂದು ಅದನ್ನು ಮಾಡಿದ್ರೆ ನಿಮಗೂ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ನಾವು ಮಾಡಿದ್ದೀವಿ, ನಮಗೂ ಒಳ್ಳೇದಾಗಿದೆ. ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ತುಂಬ ಜನ ಬರ್ತಾ ಇದ್ದಾರೆ. ಸೊ ಇಲ್ಲಿ ಕಾಯಿ ಎಲ್ಲ ಕಟ್ಟಿದ್ರೆ ಏನು ಅಂದ್ಕೊಂಡು ನಾವು ಕಾಯಿ ಕಟ್ತೀವೋ ಅದೆಲ್ಲ ಈಡೇರುತ್ತೆ ಅಂತ ಹೇಳ್ತಿದ್ದಾರೆ ಎಲ್ಲರೂ. ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುತ್ತೆ, ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ, ಮತ್ತು ನಾವೇನು ಅಂದ್ಕೊಂಡಿರ್ತೀವೋ ಅದೆಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ. ಆ ಥರ ಮೂಢನಂಬಿಕೆ ಇದ್ದಿದ್ರೆ ಇಷ್ಟು ಬೆಳವಣಿಗೆ, ಇಷ್ಟು ಜನ, ಇಷ್ಟು ಇದು ಆಗ್ತಾ ಇರಲಿಲ್ಲ ಅಲ್ವಾ. ಸೊ ಬಸಪ್ಪನ ಬಗ್ಗೆ ನಾವೇನು ಅಂದ್ಕೊಂಡು ಕೇಳ್ತೀವೋ ಅದಕ್ಕೆ ಅದು ಬಸವ ಅಲ್ಲೇ ಉತ್ತರ ಕೊಡುತ್ತೆ. ಸೊ ಅಲ್ಲೇ ಗೊತ್ತಾಗುತ್ತೆ ಇದ್ರ ನಂಬಿಕೆ ಏನು ಅನ್ನೋದು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಬಸವಪ್ಪ ನಡೆದಾಡೋ ದೇವರು. ಜನ ನಂಬೋ ಬದಲು ಈ ದೇವ್ರನ್ನ ನಂಬಿ ಗೌಡಗೆರೆಯಲ್ಲಿ ಚಾಮುಂಡೇಶ್ವರಿ ಅಂತ ನಾವು ಅಂದ್ಕೊಂಡಿದ್ದೆಲ್ಲ ಇಲ್ಲಿ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ನೀವು ಒಂದ್ಸಲ ಬಂದು ಪ್ರಯತ್ನ ಪಟ್ಟು ಅದು ಸಕ್ಸಸ್ ಆದರೆ ಮತ್ತೆ ಬಂದು 7 ಸಲ ಬರಬೇಕು ಇಲ್ಲಿಗೆ. ಕಾಯಿ ಕಟ್ಟಿ ಹೋಗಿ ಅದು ನಿಮಗೆ ಒಳ್ಳೇದು ಅನಿಸಿದ್ರೆ ಮತ್ತೆ ಬಂದು ಹೋಗಬೇಕು. ನಮಗೆ ತುಂಬ ಒಳ್ಳೆಯದಾಗಿದೆ, ಹಂಗಾಗಿ ನಾವು ಬರ್ತಾ ಇದ್ದೀವಿ. ಮದುವೆ ಆಗದಿದ್ದವರಿಗೆಲ್ಲ ಮದುವೆ ಆಗುತ್ತೆ. ಮಕ್ಕಳಿಲ್ಲದೆ ಇರೋರೆಲ್ಲ ಬಂದು ಈ ತಾಯಿ ದರ್ಶನ ಮಾಡಿದ್ರೆ ಮಕ್ಕಳಾಗುತ್ತೆ.